God uphold the dignity and freedom and sanctity of the school. I solemnly appoint them. I shall respect their interest. ಅವರೇ ಪ್ರಧಾನ ಕಾರ್ಯದರ್ಶಿ ನಮ್ಮ ಮರಿಗಳು ದ್ವಿತೀಯ ಪಿಯುಸಿಯಲ್ಲಿ ಅವರು ಇನ್ನೊಂದು ಉಪಪ್ರಧಾನ ಕಾರ್ಯದರ್ಶಿ ಆಗಿ ನಾವು ನೇಮಕ ಮಾಡಿದ್ದೀವಿ. ಉಪಪ್ರಧಾನ ಕಾರ್ಯದರ್ಶಿ ವೇದಿಕೆಗೆ ಬರಬೇಕು. ಇಬ್ಬರು ವಿದ್ಯಾರ್ಥಿಗಳಿಗೆ ನಮ್ಮ regulation I shall promote the college and keep the peace and integrity of the college that I will faithfully discharge up to which I am about to invest. ಹೆಚ್ಚುಪಟ್ಟ ಕೆಲಸ ಕಾರ್ಯಗಳ ಪ್ರಾಮಾಣಿಕತೆ, ಶ್ರದ್ಧೆ ಮತ್ತು ನಮ್ರತೆ ಭಾವನೆಯಿಂದ ಕರ್ತವ್ಯ ಕಾಯ ವಾಚ ಮನಪೂರ್ವಕವಾಗಿ ನಿರ್ವಹಿಸುತ್ತೇನೆ ಹಾಗೂ ನಮ್ಮ ಕಾಲೇಜಿನ ನೀತಿ ನಿಯಮಗಳನ್ನು ಚಾಚು ತಪ್ಪದೆ ಪಾಲಿಸುತ್ತೇನೆ ಮತ್ತು ಶಿಕ್ಷಕರು ಹಾಗೂ ಪಾಲಕರ ಜೊತೆಗೆ ಗೌರವದಿಂದ ನಡೆದುಕೊಳ್ಳುತ್ತೇನೆ ಎಂದು ಮೂಲಕ ತಾಯಿ ವಿದ್ಯಾ ದೇವತೆಯಾದ ಸರಸ್ವತಿ ಹಾಗೂ ಆರಾಧ್ಯ ದೇವತೆಯಾದ ಭಾಗ್ಯವಂತಿ ದೇವಿಯ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಇಲ್ಲಿ ಆಯ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಪ್ರಮಾಣ ವಚನ ಬೋಧನೆ. ಇನ್ನೊಂದು ಪ್ರಥಮ PUC ವಿದ್ಯಾರ್ಥಿಗಳು ನಮ್ಮ ಶಾಲೆಗೆ ಇಡೀ ತಾಲೂಕಿನಂಥ ಎಲ್ಲ ಕಾಲೇಜುಗಳ ಬಿಟ್ಟು ನಮ್ಮ ಶಾಲೆಯನ್ನು ಆಯ್ಕೆ ಮಾಡಿಕೊಂಡು ಬಂದಂಥ ವಿದ್ಯಾರ್ಥಿಗಳು ಸ್ವಾಗತ ಕಾರ್ಯಕ್ರಮವನ್ನು ನೋಡಿ. ಇಡೀ ತಾಲೂಕಿನಲ್ಲಿ ಹಲವಾರು ಕಾಲೇಜುಗಳಿವೆ. ಅದನ್ನು ಬಿಟ್ಟು ನಮ್ಮ ಶಾಲೆಯನ್ನು ಆಯ್ಕೆ ಮಾಡೋದಕ್ಕೆ ಪ್ರಯತ್ನವಾಗಿ ನಿಮಗೆ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಇದರಲ್ಲಿ ಒಂದು ನಮ್ಮ ಉಪನ್ಯಾಸಕರ ಬಳಗದಿಂದ ಒಂದು ಉತ್ತಮವಾದಂಥ ಅಭ್ಯಾಸವನ್ನು ಪಡೆದುಕೊಂಡು ಉತ್ತಮವಾದಂಥ ಫಲಿತಾಂಶ ತಂದುಕೊಟ್ಟಲ್ಲಿ ಇವತ್ತಿನ ಕಾರ್ಯಕ್ರಮಕ್ಕೆ ಒಂದು ಮೆರುಗು ಬರ್ತದೆ. ನೀವು ರಿಸಲ್ಟನ್ನು ಫಸ್ಟ್ ಕ್ಲಾಸ್ ಆಗಬೇಕು. ಈ ದಿವಸ ಹೋದ ನಾವು ತಾಲೂಕಕ್ಕೆ ಪ್ರಥಮ ಸ್ಥಾನ, 3 ವಿಷಯದಲ್ಲಿ ತಾಲೂಕಕ್ಕೆ ಪ್ರಥಮ ಸ್ಥಾನ ಬಂದಿದ್ದೇವೆ. ಈ ಸಲ ತಾಲೂಕಕ್ಕೆಲ್ಲ ಜಿಲ್ಲೆಗೆ ಪ್ರಥಮ ಸ್ಥಾನ ಬರಬೇಕಂತ ನಮ್ಮೊಂದು ದೊಡ್ಡ ಆಸೆ ಅದ. ಆಸೆ ಈ ವರ್ಷನ 2025 ಏಪ್ರಿಲ್ನಲ್ಲಿ ಈ ಸಲ ಓದುತ್ತಿರುವ ಸೆಕೆಂಡ್ ಇಯರ್ ವಿದ್ಯಾರ್ಥಿಗಳು ಈಡೇರಿಸ್ತಾರೆಂಬ ಆಶಾಭಾವನೆ ಅದ ನಮಗೆ. ಎಸ್ ಜಿಲ್ಲಾ ಮಂಡಳಿಯಲ್ಲಿ ನಾವು 100ಕ್ಕೆ 100ರಷ್ಟು ಅಂಕ ಪಡೆದ ಶಾಲೆಗಳಲ್ಲಿ ಕೇವಲ ಬೆಳವಣಿಗೆಯಷ್ಟು ಮಾತ್ರ ಆ ಶಾಲೆಯಲ್ಲಿ ನಮಗೂ ಕೂಡ ಒಂದಾಗಿದೆ. ಅದೇ ರೀತಿ ನಮ್ಮ ಶಾಲೆ ಎಲ್ಲ ವಿದ್ಯಾರ್ಥಿಗಳು ಉತ್ತಮವಾದಂಥ ಶಿಕ್ಷಣ ದೊರೆಯಲಿ, ಉತ್ತಮವಾದಂಥ ಊಟ ವ್ಯವಸ್ಥೆ ದೊರೆಯಲಿ ಎಂದು ಆ ತಾಯಿ ಭಾಗ್ಯವಂತಿ ದೇವಿಯಲ್ಲಿ ಹಾರೈಸಿ ನಮ್ಮ ಶಾಲೆ ಹೆಸರು ರಾಷ್ಟ್ರದಿಕ್ಕಿಗೆ ಹರಡಲಿ ಎಂಬ ಮಾತಿನೊಂದಿಗೆ ನನ್ನ ಮಾತನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.